ಎಲ್ಲರಿಗೂ ನಮಸ್ಕಾರ. ಬಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ವಾಷಿಂಗ್ ಮಿಷಿನ್ ಬಳಸ್ತೀರಾ? ಹಾಗಾದ್ರೆ ಈಗ ನಾನು ಹೇಳೋ ತಪ್ಪನ್ನ ಅಪ್ಪಿ ತಪ್ಪಿಯೂ ಮಾಡಬೇಡಿ. ಬರೀ ವಾಷಿಂಗ್ ಮಿಷಿನ್ ಬಳಸಿದ್ರೆ ಸಾಕಾಗಲ್ಲ, ಅದನ್ನ ಹೇಗ್ ಬಳಸಬೇಕು ಅನ್ನೋದ್ರ ಬಗ್ಗೆಯೂ ತಿಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಅಪಾಯ ಸಂಭವಿಸಬಹುದು. ಎಚ್ಚರ. ವೀಕ್ಷಕರೇ, ನೀವು ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಜೇಬು ಖಾಲಿ ಆಗೋದು ಗ್ಯಾರಂಟಿ. ಹಾಗಾದ್ರೆ ವೀಕ್ಷಕರೇ, ವಾಷಿಂಗ್ ಮಿಷಿನ್ ಬಳಸುವಾಗ ನೀವು ಮಾಡುವಂತಹ ತಪ್ಪುಗಳು ಯಾವುವು? ಒಂದ್ ನೆನಪಿರ್ಲಿ, ವಾಷಿಂಗ್ ಮಿಷಿನ್ಗೆ ಕೆಲವೊಂದು ಬಟ್ಟೆಗಳನ್ನ ಹಾಕಲೇಬಾರದು. ಅಂದ್ರೆ ಎಲ್ಲಾ ಬಟ್ಟೆಗಳನ್ನು ಹಾಕೋ ಹಾಗಿಲ್ಲ. ಹಾಗಾದ್ರೆ ಯಾವ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ಹಾಕಬಾರ್ದು, ಹಾಕಿದ್ರೆ ಏನಾಗುತ್ತೆ, ಏನಾದ್ರೂ ಅಪಾಯ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆ ತನಕ ಈ ವಿಡಿಯೋವನ್ನ ನೋಡಿ. ಅಂದಹಾಗೆ ವೀಕ್ಷಕರೇ, ವಾಷಿಂಗ್ ಮಿಷಿನ್ ಕೂಡ ಸ್ಫೋಟ ಆಗುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಈಗ ನಾನು ಕೆಲವೊಂದು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದು ಡಿಸೈನರ್ ಬಟ್ಟೆಗಳು. ಹೌದು, ಡಿಸೈನರ್ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ತೊಳೆಯೋದಕ್ಕೆ ಹೋಗಬೇಡಿ. ಜೊತೆಗೆ ಬಟ್ಟೆಯಲ್ಲಿ ಎಂಬ್ರಾಯ್ಡ್ರಿ ಜೊತೆಗೆ ಹೆಚ್ಚು ವರ್ಕ್ ಮಣಿಗಳಿರುತ್ತಲ್ಲ, ಅಂತಹ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ ನಲ್ಲಿ ವಾಶ್ ಮಾಡಬೇಡಿ. ಯಾಕೆ ಅಂದ್ರೆ ಬಟ್ಟೆ ಹಾಳಾಗುತ್ತೆ, ಎಂಬ್ರಾಯ್ಡ್ರಿ ಕಿತ್ತು ಹೋಗುತ್ತೆ. ಜಾಸ್ತಿ ಟಿಕ್ಲಿ ಗ್ಲಾಸ್ ವರ್ಕ್ ಇದ್ರೆ ವಾಷಿಂಗ್ ಮಿಷಿನ್ಗೆ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರಿಂದ ದೊಡ್ಡ ಎಡವಟ್ಟು ಆಗಬಹುದು. ಹೀಗಾಗಿ ಇಂತಹ ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗಿಗೆ ಕೊಟ್ರೆ ತುಂಬಾ ಒಳ್ಳೆಯದು. ವಾಷಿಂಗ್ ಮಿಷಿನ್ ನಲ್ಲಿ ವಾಶ್ ಮಾಡೋದಕ್ಕೆ ಯಾವತ್ತೂ ಕೂಡ ಹೋಗ್ಬೇಡಿ. ನಂಬರ್ 2, ಒಳ ಉಡುಪುಗಳನ್ನ ಮೆಷಿನ್ಗೆ ಹಾಕ್ತಾ ಇದ್ರೆ ಇವತ್ತೇ ನಿಲ್ಸಿ. ಕೆಲವರು ಒಳ ಉಡುಪುಗಳನ್ನು ಕೂಡ ವಾಷಿಂಗ್ ಮಿಷಿನ್ ನಲ್ಲಿ ವಾಶ್ ಮಾಡ್ತಾರೆ. ಇದು ತಪ್ಪು. ಇದನ್ನ ಮಾಡ್ತಾ ಇದ್ರೆ ಇವತ್ತೇ ನಿಲ್ಸಿ. ಅದ್ರಲ್ಲೂ ಬ್ರಾಗಳನ್ನ ಮೆಷಿನ್ಗೆ ಹಾಕ್ಲೇಬಾರ್ದು. ಇದರಿಂದ ಬ್ರಾ ಕೂಡ ಹಾಳಾಗುತ್ತೆ, ಸಡಿಲ ಆಗುತ್ತೆ. ಜೊತೆಗೆ ಬ್ರಾನಲ್ಲಿರುವಂತಹ ಹುಕ್ಕು ಮೆಷಿನ್ಗೆ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಮೆಷಿನ್ಗೆ ಹಾನಿ ಆಗಬಹುದು, ಎಡವಟ್ಟು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 3, ರೇಷ್ಮೆ ಬಟ್ಟೆಗಳನ್ನ ತೊಳಿಬಾರ್ದು. ಹೌದು ವೀಕ್ಷಕರೇ, ರೇಷ್ಮೆ ಬಟ್ಟೆಗಳು, ಸೀರೆಗಳನ್ನ ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ಗಳಲ್ಲಿ ತೊಳಿಬಾರ್ದು. ಅದಕ್ಕಾಗಿನೇ ರೇಷ್ಮೆ ಬಟ್ಟೆಗಳ ಮೇಲೆ ಟ್ಯಾಗ್ ನಲ್ಲಿ ಡ್ರೈ ಕ್ಲೀನ್ ಮಾತ್ರ ಅಂತ ಬರ್ದಿರ್ತಾರೆ. ಅದನ್ನ ಫಾಲೋ ಮಾಡಿ. ಇನ್ನು ರೇಷ್ಮೆ ಬಟ್ಟೆಗಳನ್ನ ಮನೆಯಲ್ಲಿ ತಣ್ಣನೆಯ ನೀರಿನಲ್ಲಿ ಸೋಪ್ ಹಾಕಿ ಕೈಯಿಂದ ಸ್ವಚ್ಛಗೊಳಿಸಬಹುದು. ರೇಷ್ಮೆ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ಹಾಕಿದ್ರೆ ಹಾಳಾಗುವುದು ಗ್ಯಾರಂಟಿ. 4ನೇದು ಚರ್ಮದ ಬಟ್ಟೆಗಳು. ನಿಮ್ಮ ಬಳಿ ಲೆದರ್ ಡ್ರೆಸ್ ಅಥವಾ ಜಾಕೆಟ್ ಅಥವಾ ಯಾವುದೇ ವಸ್ತು ಇದ್ರೆ ಅದನ್ನ ವಾಷಿಂಗ್ ಮೆಷಿನ್ ನಲ್ಲಿ ವಾಶ್ ಮಾಡುವಂತಹ ತಪ್ಪನ್ನ ಮಾಡಬೇಡಿ. ಯಾಕೆ ಅಂದ್ರೆ ಇವುಗಳನ್ನ ಮೆಷಿನ್ಗೆ ಹಾಕಿದ್ರೆ ಬಟ್ಟೆ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ನೀವು ಮತ್ತೊಮ್ಮೆ ಆ ಬಟ್ಟೆಗಳನ್ನ ಹಾಕೋದಕ್ಕೆ ಆಗಲ್ಲ. ನಂಬರ್ 5, ಉಣ್ಣೆ ಬಟ್ಟೆ ಕಡೆ ಇರಲಿ ಗಮನ. ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಉಣ್ಣೆ ಬಟ್ಟೆಗಳನ್ನ ಬಳಸ್ತಾರೆ. ಈ ಬಟ್ಟೆಗಳನ್ನು ಕೂಡ ಕೆಲವರು ವಾಷಿಂಗ್ ಮಿಷಿನ್ ನಲ್ಲಿ ತೊಳಿತಾರೆ. ಇದು ತಪ್ಪು. ಉಣ್ಣೆ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ ನಲ್ಲಿ ತೊಳೆದ್ರೆ ಬಟ್ಟೆ ಬೇಗನೆ ಹಾಳಾಗುತ್ತೆ, ಬಟ್ಟೆ ಬೇಗನೆ ಸಡಿಲ ಆಗುತ್ತೆ, ಅಂದ್ರೆ ಲೂಸ್ ಆಗುತ್ತೆ. ಆದಷ್ಟು ಈ ಬಟ್ಟೆಗಳನ್ನ ತಣ್ಣೀರಲ್ಲಿ ಕೈಲಿ ತೊಳೆದ್ರೆ ಒಳ್ಳೇದು. ನೋಡಿದ್ರಲ್ಲ ವೀಕ್ಷಕರೇ, ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಅಂತ. ಕೆಲವರು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ, ಆದ್ರೆ ಯಾವ ಬಟ್ಟೆಗಳನ್ನ ಹಾಕಬೇಕು, ಯಾವ ಬಟ್ಟೆಗಳನ್ನ ಹಾಕಬಾರ್ದು ಅನ್ನೋದು ಗೊತ್ತಿರಲ್ಲ. ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಆಗ ನಿಮ್ಮ ಬಟ್ಟೆಗಳು ಹಾಳಾಗೋದಿಲ್ಲ, ಜೊತೆಗೆ ಮೆಷಿನ್ ಕೂಡ ಸೇಫ್ ಆಗಿರುತ್ತೆ. ಯಾವುದೇ ಎಡವಟ್ಟುಗಳು ಕೂಡ ಆಗೋದಿಲ್ಲ. ದಯವಿಟ್ಟು ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ವಾಷಿಂಗ್ ಮೆಷಿನ್ ಕೂಡ ಸೇಫ್ ಆಗಿರುತ್ತೆ, ನಿಮ್ಮ ಜೇಬು ಕೂಡ ಖಾಲಿ ಆಗಲ್ಲ. ಹೀಗಾಗಿ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ವೀಕ್ಷಕರೇ, ಇದು ವಾಷಿಂಗ್ ಮಿಷಿನ್ ಬಳಸೋ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ. ನಮಸ್ಕಾರ.